ನಿಮ್ ಮದ್ವೆ ಅಂತೆ. ನನ್ನ ಮದ್ವೆ ಅಂತೆಲ್ಲ ಇದು ನನಗೆ ಗೊತ್ತಾಗಿದ್ದು ನನ್ನ ಮದ್ವೆ ಅಂತೆ ಅಂತ ಇವಾಗ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋ ಒಂದು ವಿಷಯ ಕಾರ್ತಿಕ್ ಅವ್ರ ಮದ್ವೆ ಅಂತ. ಇಲ್ಲ ಮೇಡಮ್, ಸದ್ಯಕ್ಕಿಲ್ಲ. ಸಿನಿಮಾ ರಿಲೀಸ್ ಮಾಡ್ಬೇಕು, ಸಿನಿಮಾ ಕೆಲಸ ಮಾಡ್ಬೇಕು. ಅಲ್ಲ ನೀವು ಅಂತ ಲೇಟ್ ಅಂತ ಇಲ್ಲ, ಇನ್ನು ನೀವು ಹೇಳ್ತೀರೇನೋ ಅಂತ. ಇಲ್ಲ ಇಲ್ಲ, ಆಕ್ಚುಲಿ ಸದ್ಯಕ್ಕೆ ಇನ್ನು ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ. ನಗ್ತಿದ್ದೀರಾ? ಅಲ್ಲ ನೀವು ಹಿಂಗಂದ್ರೆ ನಾನು ಏನ್ ಹೇಳಿ. ಇಲ್ಲ ಆಕ್ಚುಲಿ ಇನ್ನು ಸಿನಿಮಾ ಕೆಲ್ಸಗಳು ಮಾಡಿ ಬಿಸಿ ಇದೀನಿ, ಹಂಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಕ್ ಸಮಯ ಸಿಕ್ಕಿಲ್ಲ. ಅಂದ್ರೆ ಮನೇಲಿ ಫೋರ್ಸ್ ಮಾಡಲ್ವಾ ಮದ್ವೆ ಆಗಿ? ಇಲ್ಲ, ನಮ್ಮ ಏನಂತ ಏನ್ ಕೇಳಿಲ್ಲ. ಅಂದ್ರೆ ನಾನು ಹೇಳ್ಬಿಟ್ಟಿದ್ದೀನಿ ಆಗ್ಲೇ, ಬಿಗ್ ಬಾಸ್ ಇಂದ ಬಂದ್ಮೇಲೆ ಒಂದ್ 2-3 ವರ್ಷ ಬಿಟ್ಬಿಡಿ, ಸಿನಿಮಾ ಮಾಡಿ ಸಿನಿಮಾಗಳು ರಿಲೀಸ್ ಆಗಿ ಒಂದ್ ರೇಂಜ್ಗೆ ಕೆರಿಯರ್ ಆದ್ಮೇಲೆ ನಾನು ಸೆಟ್ಲ್ ಅಂತ ನನಗೆ ಓಕೆ ಅಂತ ಅನ್ಸದ್ಮೇಲೆ ನಾನು ಮದ್ವೆ ಆಗ್ತೀನಿ ಅಂತ ಹೇಳಿ. ಹುಡುಗಿ ಅಲ್ಲ, ಇನ್ನು ನೋಡಿಲ್ಲ. ನೋಡ್ತಾ ಇದೀವಿ, ಯಾರು ಸಿಕ್ಕಿಲ್ಲ. ಮತ್ ಸಿಕ್ಕಿದಾರೆ ಅಂತೆಲ್ಲ ಹೇಳ್ತಾರಪ್ಪ. ನಿಮ್ಗೆ ಯಾರು ಹೇಳಿದ್ದೇಳಿ? ದಿನ ಬೆಳಗಾದ್ರೆ ಫೋನ್ ನಂಬರ್ ಕೊಡಿ, ನಾನು ಕೇಳ್ತೀನಿ. ಇಲ್ಲ, ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಕಾರ್ತಿಕ್ ಅವ್ರ ಮದ್ವೆ ಅಂತೆ, ಹುಡ್ಗಿ ಇವ್ರಂತೆ. ಅಲ್ಲ, ಅದು ಪಾಪ ಮಾಡ್ತಾರೆ ಅಭಿಮಾನಿಗಳು ಮಾಡ್ತಾರೆ. ಅವ್ರಿಗೆ ಆಸೆ ಬೇಗ ಮದ್ವೆ ಆಗಿ ಲೈಫಲ್ಲಿ ಸೆಟ್ಲ್ ಆದ್ರೆ ಒಳ್ಳೇದು ಅಂತ. ಸೊ ಅದಕ್ಕೋಸ್ಕರ ಅದಕ್ಕೆ ನಾವೇನೋ ಕ್ಲಾರಿಟಿ ಕೊಡೋದು ಬೇಡ ಅಂತ ಅಷ್ಟೇ. ಹುಡುಗಿ ಹೇಗಿರ್ಬೇಕು? ಚೆನ್ನಾಗಿರ್ಬೇಕು, ಒಳ್ಳೆ ಹುಡುಗಿ ಆಗಿರ್ಬೇಕು, ಕನ್ನಡದ ಹುಡುಗಿ ಆಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಸೀರೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಆತರ ಸುಮಾರು ಇದೆ. ನಾನು 4 ಆಪ್ಷನ್ಸ್ ಕೊಡ್ತೀನಿ. ಬೇಡ ಮೇಡಮ್, ಆಪ್ಷನ್ ಕೊಡ್ಬೇಡಿ ಮೇಡಮ್, ನೀವು ಆಪ್ಷನ್ ಕೊಡ್ಬೇಡಿ ಪ್ಲೀಸ್. ಆಪ್ಷನ್ ಕೊಡೋದು, ಆಪ್ಷನ್ ಎಲ್ಲಾರು ನೋಡೋದು, ಆಮೇಲೆ ಯಾಕೆ ಬೇಕಾವಲ್ಲ ಅಲ್ಲ, ಬೇಡ ಹಂಗಾದ್ರೆ.